ಈಗ ಕೋಲ್ಡೆಸ್ಟ್ ಸಿಟಿ ಬಗ್ಗೆ ಮಾತಾಡಿದ್ರಿ, ಮತ್ತು ಹಾಟೆಸ್ಟ್ ಪ್ಲೇಸ್ಗೂ ಕೂಡ ಹೋಗಿದ್ದೆ ಅಂತ ಹೇಳಿದ್ರಿ. ಅಲ್ಲಿನ ಪ್ರಿಪ್ರೇಷನ್ ಹೇಗಿತ್ತು, ಅಲ್ಲಿ ಹೇಗೆ ಹೋಗಿದ್ರಿ ಅಂತ? ಹಾಟೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಇರೋದು ಗಂದೋಮ್ ಮಿರಿಯನ್ ಅಂತ ಇರಾನಲ್ಲಿ. ಇದಕ್ಕೆ ಹೋಗೋದು ಬಹಳ ಕಷ್ಟ. ಕೆರ್ಮಾನ್ ಡೆಸರ್ಟ್, ಲೂತ್ ಡೆಸರ್ಟ್ ಅಂತಿದೆ. ಅಲ್ಲಿ ಒಬ್ರು ಯಾರೋ ಅಲ್ಲಿ ಲೋಕಲ್ ಒಬ್ಬರು ಸ್ನೇಹಿತರು ಸಿಕ್ಕಿದ್ರು. ಅವ್ರ ಜೊತೆಗೆ ಹೆಂಗೆ ಹೋಗ್ಬೇಕು ಅಂದರೆ ಟಯರ್ದು ಏರ್ ಪ್ರೆಷರ್ನ 50% ಮಾಡ್ಕೋಬೇಕು. ಅದಾದಮೇಲೆ ಪ್ರತಿ 15 ನಿಮಿಷಕ್ಕೆ ತಲೆ ಮೇಲೆ ಅರ್ಧ ಲೀಟರ್ ನೀರು ಸುರ್ಕೋಬೇಕು. ಆಮೇಲೆ ತಲೆಗೆ ಪೇಟಾಗಿಟ್ಟಿರಬೇಕು. ಅದಾದಮೇಲೆ ಫ್ಯೂಯಲ್ ಎಲ್ಲ ಎಕ್ಸ್ಟ್ರಾ ತೊಗೊಂಡೋಗ್ಬೇಕು. ಫೋನ್ ಇಲ್ಲ, ಇಂಟರ್ನೆಟ್ ಇಲ್ಲ, ಸ್ಯಾಟಲೈಟ್ ಫೋನ್ ವರ್ಕ್ ಏನೂ ವರ್ಕ್ ಆಗಲ್ಲ ಅಲ್ಲಿ. ಅಲ್ಲಿ ಹೆಂಗೆ ಎಷ್ಟು ಬಿಸಿಲಿರುತ್ತೆ ಅಂದರೆ ಬೆಳಗ್ಗೆ ಕಲ್ಲಿನ ಕಲರು ಹಸಿರಿದ್ರೆ ಮಧ್ಯಾಹ್ನಕ್ಕೆ ಕಪ್ಪಾಗಿರುತ್ತೆ. ಸಂಜೆ ಅಷ್ಟೊತ್ತಿಗೆ ಆ ಕಲರ್ ಚೇಂಜ್ ಆಗ್ತಿರುತ್ತೆ ಬಿಸಿಲಿಗೋಸ್ಕರ. ಯಾಕೆಂದರೆ ಅವೆಲ್ಲ ವಾಲ್ಕ್ಯಾನಿಕ್ ಝೋನ್ಸು. ನೀವು ಪ್ರಕೃತಿಯ ಕೆಲವು ಜಾಗಗಳನ್ನ ನೋಡಿದಾಗ ಇದು ಹಿಂಗೂ ಇದೆಯಾ, ಈ ಥರನೂ ಇದ್ದಾರಾ ಜನ, ಈ ಥರನೂ ಜಾಗಗಳಿದೆಯಾ, ನಮಗೆ ಒಂಥರ ಆಶ್ಚರ್ಯ ಆಗ್ಬಿಡುತ್ತೆ. ಸೊ ಈ ಥರ ಜಾಗಕ್ಕೆ ಹೋದಾಗ, ಗಂದೋಮ್ ಮಿರಿಯನ್ಗೆ ಹೋದಾಗ ನೋಡಿ, ಅಲ್ಲಿ ಹೈಯೆಸ್ಟ್ ರೆಕಾರ್ಡೆಡ್ ಟೆಂಪ್ರೇಚರ್ +70. ನಮಗೆ ಇಲ್ಲಿ ಒಂದು 35 ಆಯಿತು ಅಂದ್ರೆ ತಡೆಯೋಕ್ಕಾಗಲ್ಲ. ಹೌದು, +70ಲಿ ಬದುಕ್ತಾರೆ. ಆದರೆ ಅಲ್ಲಿ ಜನ ಇಲ್ಲ, ಅದು ಅನ್ಹ್ಯಾಬಿಟೇಟೆಡ್ ಪ್ಲೇಸು. ಇನ್ನೊಂದು ಜಾಗ ಇದೆ, ಯಾವುದು ದನೆಕಲ್ ಡಿಪ್ರೆಷನ್, ಇಥಿಯೋಪಿಯಲ್ಲಿ. ಇಲ್ಲಿ +60ಲಿ ಜನ ಬದುಕ್ತಾರೆ. ಅವ್ರ ಜೊತೆಗೆ ಬದುಕಿದ್ದು, ಅವ್ರೇನು ಊಟ ಮಾಡ್ತಾರೆ. ಆಮೇಲೆ ನೋಡಿ, ಒಂದ್ಸಲ ಯೋಚನೆ ಮಾಡಿ ಅವ್ರ ಲೈಫ್ ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ ಅಂತ. ಬೆಳಗ್ಗೆ ಹೊತ್ತು ಹೆಣ್ಣು ಮಕ್ಕಳು ಕತ್ತೆ ಮೇಲೆ 2 ಬಕೆಟ್ ಕಟ್ಕೋತಾರೆ, ಪ್ಲಾಸ್ಟಿಕ್ ಬಕೆಟು. 50-40 ಕಿಲೋಮೀಟರ್ ಹೋಗ್ಬೇಕು ನೀರು ತರೋದಕ್ಕೆ. ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ. ನಾವು ತುಂಬಾ ಲಕ್ಕಿ ಅಂತ ಹೇಳ್ಬೋದು ಇನ್ನಿನವರು. ಅದಕ್ಕೆ ನಾವು ಹೇಳೋದು, ನೀರು ನುಡಿಸ್ಬೇಕು. ನಮ್ಗೆ ಇವೆಲ್ಲ ಹೋದಾಗ ಗೊತ್ತಾಗತ್ತೆ ಒಂದೊಂದು ಹನಿಯ ಮಹತ್ವ. ಅಂಥ ಜನಗಳನ್ನ ಕಣ್ಣಲ್ಲಿ ನೀರು ಬಂತು ನನಗೆ ನೋಡ್ತಾ ಅವ್ರನ್ನ. ಅವ್ರು ಊಟ ಮಾಡೋದನ್ನ ನೀವು ನೋಡ್ಬಿಟ್ರೆ ನನಗೆ ಆಗ್ತಲ್ಲ. ಅವ್ರು ಊಟ ಮಾಡ್ತಾರೆ, ಆ ಊಟಗಳು ನೋಡೋಕ್ಕಾಗಲ್ಲ ನನಗೆ. ಹೇಗೆ ನಿಮ್ಮ ಫುಡ್ ಸಿಸ್ಟಮ್ ಇಲ್ಲ? ಯಾಕೆಂದರೆ ಅವ್ರವ್ರದ್ದು ಬೇರೆ ಬೇರೆ ಫುಡ್ ಇರುತ್ತೆ, ಲ್ಯಾಂಗ್ವೇಜ್ ಬೇರೆ ಇರುತ್ತೆ. ಕೆಲವೊಂದು ಕಡೆ ಇಂಗ್ಲೀಷ್ ಮಾತಾಡೋಕ್ಕಾಗಲ್ಲ, ಬರಲ್ಲ. ಇಂಥ ಪ್ಲೇಸ್ಗಳಿಗೆ ಹೋದಾಗ ಹೇಗೆ ಮ್ಯಾನೇಜ್ ಮಾಡ್ತೀರಾ ಈ ಫುಡ್ ಆಗಿರ್ಬೋದು ಅಥವಾ ಲ್ಯಾಂಗ್ವೇಜ್ ಆಗಿರ್ಬೋದು? ಸೊ ಈ ಥರ ಜಾಗಗಳಲ್ಲಿ ಏನಾಗುತ್ತೆ ಅಂದರೆ ಊಟ ತಿಂಡಿ ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಇವಾಗ. ಈಗ ಮಂಗೋಲಿಯಾಲಿ ನೊಮ್ಯಾಡ್ಸ್ ಜೊತೆಗಿದ್ದೆ ಕೆಲವು ದಿವಸಗಳು. ನೊಮ್ಯಾಡ್ಸ್ ಹೆಂಗೆ ಬದುಕ್ತಾರೆ ಅಂದರೆ -45ಅಲ್ಲಿ ಕಾಡಲ್ಲಿರ್ತಾರೆ. ಅವ್ರದ್ದು ಯುರ್ತ್ ಅಂತ ಒಂದು ಜಾಗ ಇರುತ್ತೆ. ಅವ್ರು ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂದರೆ, ಊಟ ಮಾಡುವಂತಹ ಜಾಗ ಯಾವುದು ಒಲೆ ಇರುತ್ತಲ್ಲ, ಅದೇ ಒಲೆಯಲ್ಲಿ ಮನೆ ಕೂಡ ಹೀಟ್ ಆಗಬೇಕು, ಆ ಥರ ಸಿಸ್ಟಮ್ ಮಾಡ್ಕೊಂಡಿರ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು ಬದುಕ್ತಾ ಇರ್ತಾರೆ. ನಾವು ಅನ್ಕೋತೀವಿ ಇಲ್ಲಿ ನಾವು AC ಹಾಕ್ಬೇಕು ಮಕ್ಕಳಿಗೆ, ಹಂಗೆ ಬದುಕಿಸ್ಬೇಕು ಅಂದರೆ ಅವ್ರಿಗೇನು ತೊಂದರೆ ಆಗ್ಬಾರ್ದು, ಧೂಳ್ಗೆ ಹೋಗ್ಬಾರ್ದು, ಡಸ್ಟ್ಗೆ ಹೋಗ್ಬಾರ್ದು ಅಂತ. ಅಲ್ಲಿ ಹೆಂಗೆ ಬದುಕ್ತಾರೆ ಮಕ್ಕಳು ಅಂದರೆ, ಯಾಕೂಟ್ಸಲ್ಲೆಲ್ಲ ಮಕ್ಕಳನ್ನ ಡೆಲಿಬ್ರೇಟ್ಲಿ ಅಪ್ಪ ಅಮ್ಮಂದ್ರು ರೆಸ್ಟೋರೆಂಟ್ ಒಳಗೆ ಕೂತ್ರೆ 6 ತಿಂಗಳು ಮಗುನ ಜೋಲಿಲಿ ಬಟ್ಟೆ ಕಟ್ಟಿ -60 ಆಚೆ ಬಿಡ್ತಾರೆ. ಯಾಕಂದರೆ ನೆಕ್ಸ್ಟ್ ದೊಡ್ಡವನು ಆದರೆ ಅವನು ಅದೇ ಎನ್ವಿರಾನ್ಮೆಂಟಲ್ಲೇ ಬದುಕಬೇಕಲ್ಲ. ಇವತ್ತಿಂದನೇ ಅವನ್ನ ತಯಾರು ಮಾಡ್ತಾ ಇದ್ದಾರೆ. ಅಂದರೆ ಮನುಷ್ಯರು ತುಂಬ ಗಟ್ಟಿ. ಒಂದೊಂದು ಕಡೆ ಮಂಗೋಲಿಯಲ್ಲಿ ಅವ್ರ ಜೊತೆ ಬದುಕ್ತಾನಲ್ಲ, ಅವರು ಹಿಂಗೆ ಈಗ ನಮ್ಮ ಮನೆಗಳಲ್ಲಿ ಫ್ರಿಜ್ ಒಳಗೆ ನಾವು ಮಾಂಸ, ಹಾಲು, ಮೊಸರು ಎಲ್ಲ ಇಡ್ತೀವಿ. ಅಲ್ಲಿ ಮಂಗೋಲಿಯಲ್ಲಿ ಆಚೆನೇ ಇಡ್ತಾರೆ. ಮನೆ ಒಳಗೆ ಬಿಸಿ ಇರುತ್ತೆ, ಮನೆ ಆಚೆ 45 ಇರುತ್ತೆ. ನಮ್ಮ ಫ್ರಿಜ್ಜಿನ ಟೆಂಪ್ರೇಚರ್ -18 to -20, ಅಲ್ಲಿ -45 ಆಚೆನೇ ಇದೆ. ಊಟ ಕೇಳಿದ್ರೆ ಇಡೀ ಇದು ಕುರಿ ತಲೆ ಮತ್ತು ಇಡೀ ಶೀಪ್ ಮಾಂಸ ಹಂಗೇನೆ ಬೇಯಿಸ್ಕೊಟ್ಬಿಡ್ತಾರೆ. ಉಪ್ಪು ಇಲ್ಲ, ಖಾರ ಇಲ್ಲ, ಹಂಗೆ ತಿನ್ನಬೇಕು. ಸೊ ಆ ಥರ ಬದುಕೋರು ಅವರು. ಬಟ್ ಎಲ್ಲರೂ ಗಟ್ಟುಮುಟ್ಟಾಗಿದ್ದಾರೆ, ಎಲ್ಲರೂ ಹೆಲ್ದಿಯಾಗಿರ್ತಾರೆ. ಯಾವ ಡಾಕ್ಟರ್ ಹತ್ರ ಹೋಗಲ್ಲ, ಡಾಕ್ಟರ್ ಬೇಕು ಅಂದ್ರೂ ಸಿಗಲ್ಲ ಅವ್ರಿಗೆ. ಅಂದರೆ ಅಲ್ಲಿನ ವಾತಾವರಣಕ್ಕೆ, ಅಲ್ಲಿನ ಆಹಾರ ಪದ್ಧತಿಗೆ ಅವ್ರು ಅಲ್ಲಿ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಅವರೊಬ್ಬರೇ ಅಲ್ಲ, ನಾವು ಎಲ್ಲರೂ ಅಡ್ಜಸ್ಟ್ ಆಗ್ತೀವಿ. ಅನಿವಾರ್ಯತೆ ಅನ್ನೋದು ಬಂದರೆ ಮನುಷ್ಯನಿಗೆ, ನಾವೆಲ್ಲ ಈಗ ನಿಮ್ಮನ್ನೇ ಬಿಟ್ಬಿಟ್ರೆ ಒಂದು ಎಕ್ಸ್ಟ್ರೀಮ್ ಜಾಗದಲ್ಲಿ ನೀವು ಬದುಕೋಕೆ ಏನು ಬೇಕೋ ಮಾಡ್ತೀರಾ. ನಿಜ. ಅದಕ್ಕೆ ಹೇಳಿದ್ದು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಯಾರು ಫಿಟ್ ಆಗಿದ್ದಾರೆ ಅವ್ರು ಸರ್ವೈವ್ ಆಗ್ತಾರೆ. ನಿಜ.